ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 16 ಜೂನ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಿನ್ನೆ ಯೂಟ್ಯೂಬ್ನಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ಗಳು ಕ್ರಿಯೇಟ್ ಆಗಿದ್ದು, ಸೊ ಅದಕ್ಕೆ ನಿನ್ನೆಯ ಕರೆಂಟ್ ಅಫೇರ್ಸ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆಯ ಆರ್ಟಿಕಲ್ಗಳನ್ನು ಇವತ್ತು ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಕವರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಲಾಗುವುದು. ನಮ್ಮ ಯೂಟ್ಯೂಬ್ ಚಾನಲ್ ಐಎಲ್ಎ ಕ್ಲಾಸಸ್ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ಪಡೆಯಲು ಈ ಒಂದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನಾವು ಡೈಲಿ ಅಪ್ಲೋಡ್ ಮಾಡುವಂತಹ ಕಂಟೆಂಟ್ಗಳನ್ನು, ಅವುಗಳ ಒಂದು ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ ಇದ್ದರೂ ಕೂಡ, ನಿಮ್ಮ ಫ್ರೆಂಡ್ಸ್ಗಳ ಯಾವುದೇ ಸಜೆಷನ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈಗ ಡಿಸ್ಕಸ್ ಮಾಡಲಾಗುವಂತಹ ಈ ಒಂದು ಕಂಟೆಂಟನ್ನು ನಿಮ್ಮ ಪ್ರತಿಯೊಬ್ಬ ಅಸ್ಪಿರೆಂಟ್ಸ್ಗಳಿಗೆ ಶೇರ್ ಮಾಡಿ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದ ಪ್ರಶ್ನೆಯ ಉತ್ತರವನ್ನು ನೋಡೋಣ. ಮೊನ್ನೆ ಕೇಳಲಾಗಿದ್ದ ಪ್ರಶ್ನೆ ಭೀತರ್ಕನಿಕಾ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ. ಈ ಭೀತರ್ಕನಿಕಾ ಅನ್ನುವ ಮ್ಯಾಂಗ್ರೋವ್ ಕಾಡುಗಳು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಭೀತರ್ಕನಿಕಾ ಮ್ಯಾಂಗ್ರೋವ್ಸ್ ಆರ್ ಸಿಚುವೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್? ಆಪ್ಷನ್ಗಳಲ್ಲಿ ರಾಜ್ಯಗಳ ಹೆಸರುಗಳನ್ನು ನೀಡಲಾಗಿದೆ. ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ, ಗುಜರಾತ್ ಅಂತ. ಸೊ ಇಲ್ಲಿ ಕಾಣುತ್ತಾ ಇರುವಂತಹ ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ಅಥವಾ ಮ್ಯಾಂಗ್ರೋವ್ ಕಾಡುಗಳು ಯಾವ ರಾಜ್ಯದಲ್ಲಿದೆ ಅಂತ ಆನ್ಸರ್ ಹೇಳಬೇಕು. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಒಡಿಶಾ ರಾಜ್ಯ. ಒಡಿಶಾದಲ್ಲಿ ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ಅಥವಾ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಕಾಣಬಹುದಾಗಿದೆ. ಇನ್ನು ಈ ಒಂದು ಮ್ಯಾಂಗ್ರೋವ್ ಕಾಡುಗಳ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಮ್ಯಾಪ್ನಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಸೊ ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಒಡಿಶಾದಲ್ಲಿ ಬರುತ್ತೆ. ಭಾರತದ ಪೂರ್ವ ಭಾಗದ ಕರಾವಳಿಯಲ್ಲಿ ಇಂಡಿಯನ್ ಓಷನ್ ಅಥವಾ ಬಂಗಾಳ ಕೊಲ್ಲಿಯ ಒಂದು ಕರಾವಳಿಯನ್ನು ಈ ಒಂದು ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ಶೇರ್ ಮಾಡುತ್ತೆ. ಅದೇ ರೀತಿ ಮ್ಯಾಂಗ್ರೋವ್ ಅಂತಂದರೆ ಒಂದು ರೀತಿಯ ಸಸ್ಯವರ್ಗ. ಇದು ಈ ಉಪ್ಪು ನೀರಿನ ಒಂದು ಪ್ರದೇಶದಲ್ಲಿ ಕರಾವಳಿಯಲ್ಲಿ ಕಂಡುಬರುತ್ತೆ. ಅದೇ ರೀತಿ ಈ ಒಡಿಶಾದಲ್ಲಿ ಭೀತರ್ಕನಿಕಾ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಕಾಣಬಹುದಾಗಿದ್ದು, ಇವು ಆರ್ದ್ರ ಭೂಮಿಯಾಗಿದೆ, ವೆಟ್ಲ್ಯಾಂಡ್ಸ್ಗಳಂತ ಕರೆಸಿಕೊಳ್ಳುತ್ತೆ. ಸೊ ಇದರ ಒಂದು ಸೈಡ್ ಬೈ ಸೈಡ್ ಬ್ರಹ್ಮಣಿ ನದಿ ಮತ್ತು ಬೈತರಣಿ ಅನ್ನುವ ನದಿಗಳ ಒಂದು ಡೆಲ್ಟಾಗಳು, ಅಂದರೆ ಈ ಒಂದು ಒಡಿಶಾದಲ್ಲಿ ಹರಿದು ಬಂದು ಬ್ರಾಹ್ಮಣಿ ಮತ್ತು ಬೈತರಣಿ ನದಿ ಏನಿದೆ, ಇವು ಸುಮಾರು 650 ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದ ಒಂದು ಡೆಲ್ಟಾವನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಈ ಒಂದು ನದಿ ಮುಖಜ ಭೂಮಿಯನ್ನು ಉಂಟು ಮಾಡುತ್ತೆ. ಇಲ್ಲಿ ಒಂದು ರಿವರ್ ಮೌತ್ ಅಂತ ಕೂಡ ನಾವು ಕರಿಬಹುದು. ಈ ನದಿಗಳು ಬಂದು ಬಂಗಾಳ ಕೊಲ್ಲಿಗೆ ಸೇರುತ್ತವೆ. ಆ ಒಂದು ಪ್ರದೇಶದಲ್ಲಿ ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ನಮ್ಮ ಇವತ್ತಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಏನು ಅಂತಂದರೆ, ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್, ಕನ್ನಡದಲ್ಲಿ ವಿಶ್ವ ಹೂಡಿಕೆ ವರದಿಯನ್ನು ಯಾವ ಒಂದು ಸಂಸ್ಥೆಯಿಂದ ಪ್ರಕಟಿಸಲಾಗುತ್ತೆ, ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಈಸ್ ಪಬ್ಲಿಷ್ಡ್ ಬೈ ವಿಚ್ ಅಮಾಂಗ್ ದ ಗಿವನ್ ಆಪ್ಷನ್ಸ್? ಮೊದಲನೇದು ಆಪ್ಷನ್ ಎ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಆಪ್ಷನ್ ಬಿ, ವರ್ಲ್ಡ್ ಎಕನಾಮಿಕ್ ಫೋರಮ್. ಆಪ್ಷನ್ ಸಿ, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, OECD ಅಂತ ಕೂಡ ಕರೀತಾರೆ ಇದನ್ನ. ಆಪ್ಷನ್ ಡಿ ಅಲ್ಲಿ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, UNCTAD ಅಂತ ಈ ಒಂದು ಸಂಸ್ಥೆಯನ್ನು ಕರೀತಾರೆ. ಸೊ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು, ಆಪ್ಷನನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ, ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸ್ ಇರುತ್ತೆ, ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಈ ಒಂದು ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ನ ಕುರಿತಾದ ಇನ್ಫಾರ್ಮೇಷನನ್ನು ನಾಳೆ ಡಿಸ್ಕಸ್ ಮಾಡೋಣ. ಇನ್ನು ನಮ್ಮ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಗಳ ಮೊದಲನೇ ಆರ್ಟಿಕಲ್ನಲ್ಲಿ ನ್ಯೂಸ್ ಏನು ಅಂತಂದರೆ, ಕೊಯಮತ್ತೂರ್ ಉತ್ತರದಿಂದ ಶಿರಡಿ, ಮಹಾರಾಷ್ಟ್ರದಲ್ಲಿರುವ ಸಾಯಿನಗರ್ ಶಿರಡಿಗೆ ಈ ಒಂದು ಥೀಮ್ ಆಧಾರಿತವಾದಂತಹ ಭಾರತ್ ಗೌರವ್ ಅನ್ನುವ ಒಂದು ಸ್ಕೀಮ್ನ ಮೊದಲನೇ ರೈಲಿನ ಸೇವೆ ಪ್ರಾರಂಭ ಮಾಡಲಾಗಿದೆ. ಯಾವತ್ತು ಅಂದರೆ ಜೂನ್ 14ನೇ ತಾರೀಕಿನಂದು ಈ ಒಂದು ಪ್ರಯಾಣವನ್ನು, ಥೀಮ್ ಆಧಾರಿತವಾದಂತಹ ಒಂದು ರೈಲನ್ನು ಪ್ರಾರಂಭ ಮಾಡಲಾಗಿದೆ.
ಇದನ್ನು ಭಾರತ್ ಗೌರವ್ ರೈಲು ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಈ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡಲಾಗಿದೆ. ಇದರೊಂದಿಗೆ ದಕ್ಷಿಣ ರೈಲ್ವೆ ಭಾರತ್ ಗೌರವ್ ಅನ್ನುವ ಯೋಜನೆಯಡಿಯಲ್ಲಿ ಮೊದಲ ನೋಂದಾಯಿತ ಸೇವಾ ಪೂರೈಕೆದಾರರನ್ನು ಪಡೆಯುವ ಭಾರತದ ರೈಲ್ವೆಯ ವಲಯಗಳಲ್ಲಿ ಮೊದಲ ವಲಯವಾಗಿದೆ. ದಕ್ಷಿಣ ರೈಲ್ವೆಯ ಒಂದು ವಲಯದಲ್ಲಿ ಭಾರತ್ ಗೌರವ್ ಅನ್ನುವ ಒಂದು ಯೋಜನೆಯಡಿಯಲ್ಲಿ ಮೊದಲ ಬಾರಿಗೆ ಕೊಯಮತ್ತೂರುದಿಂದ ಉತ್ತರ ಸಾಯಿನಗರ್ ಶಿರಡಿಗೆ ಈ ಒಂದು ರೈಲನ್ನು ಥೀಮ್ ಆಧಾರಿತವಾಗಿ ಬಿಡಲಾಗಿದೆ. ಇನ್ನು ಇದರ ಕುರಿತಾದ ಇನ್ನೊಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದ್ರೆ ಭಾರತ್ ರೈಲ್ವೆ ಯೋಜನೆ ಏನಿದೆ 2021 ನವೆಂಬರ್ನಲ್ಲಿ ಈ ಒಂದು ಥೀಮ್ ಆಧಾರಿತ ಭಾರತ್ ಗೌರವ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬಿಯರ್ ಮಾರ್ಕೆಟ್ ಸ್ಲಂಪ್ ಅಥವಾ ಬಿಯರ್ ಮಾರ್ಕೆಟ್ ಅಂದರೆ ಕರಡಿ ಮಾರುಕಟ್ಟೆಯ ಒಂದು ಕುಸಿತವನ್ನು ನಾವು ಶೇರ್ ಮಾರ್ಕೆಟ್ಸ್ನಲ್ಲಿ ಕಾಣ್ತಾ ಇದ್ದೇವೆ. ಸೊ ಬಿಯರ್ ಮಾರ್ಕೆಟ್ ಅಂತಂದರೆ ಮಾರ್ಕೆಟ್ ಕಂಟಿನ್ಯೂಯಸ್ ಆಗಿ ಕುಸಿತಾ ಇರೋ ಒಂದು ಇಂಡಿಕೇಶನನ್ನು ಈ ಒಂದು ಬಿಯರ್ನ ಮೂಲಕ ತಿಳಿಸಲಾಗುತ್ತೆ, ಇಂಡಿಕೇಟ್ ಮಾಡಲಾಗುತ್ತೆ. ಇದರ ಕುರಿತಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇರುವಂತಹ ವಾಲ್ ಸ್ಟ್ರೀಟ್ನಲ್ಲಿ ಭಾರಿ ನಷ್ಟಗಳೊಂದಿಗೆ ಈ ಒಂದು ವಾರವನ್ನು ಬೆಂಚ್ಮಾರ್ಕ್ S&P ಸ್ಟ್ಯಾಂಡರ್ಡ್ ಆ್ಯಂಡ್ ಪುವರ್ 500 ಅನ್ನುವ ಒಂದು ಕಂಪನಿಯಿಂದ ಈ ಒಂದು ಇಂಡೆಕ್ಸನ್ನು ಅಬ್ಸರ್ವ್ ಮಾಡಲಾಗುತ್ತೆ, ಶೇರ್ ಮಾರ್ಕೆಟ್ನ ಇಂಡೆಕ್ಸನ್ನು. ಸೊ ಇದರಲ್ಲಿ ಕರಡಿ ಮಾರುಕಟ್ಟೆಯ ಒಂದು ರೇಟಿಂಗ್ನಲ್ಲಿ ಬಹಳಷ್ಟು ಮಾರುಕಟ್ಟೆಯ ಕುಸಿತವನ್ನು ಕಾಣ್ತಾ ಇದೆ ಅಂತ ನ್ಯೂಸ್ ಇದೆ. ಇದಕ್ಕೆ ಹಿನ್ನೆಲೆಯನ್ನು ನೋಡೋದಾದರೆ ಹೆಚ್ಚುತ್ತಿರುವಂತಹ ಬಡ್ಡಿ ದರಗಳಾಗಿರ್ಬೋದು, ಹೆಚ್ಚಿನ ಹಣದುಬ್ಬರ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ರಷ್ಯಾ ಮತ್ತು ಯುಕ್ರೇನಿನ ಯುದ್ಧಗಳ ಒಂದು ಕಾರಣದಿಂದಾಗಿ ಮತ್ತು ಚೀನಾದ ಆರ್ಥಿಕತೆಯಲ್ಲಿನ ನಿಧಾನಗತಿ, ಇದರ ಒಂದು ಎಕನಾಮಿಕ್ ಕಂಡೀಷನ್ ಏನಿದೆ, ಚೀನಾದ ಎಕನಾಮಿಕ್ ಕಂಡೀಷನ್ ಸಾಕಷ್ಟು ನಿಧಾನಗತಿಯಿಂದ ಓಡ್ತಾ ಇದ್ದು, ಸೊ ಈ ಒಂದು ಕಾರಣಗಳಿಂದ ಮಾರ್ಕೆಟ್ನಲ್ಲಿ ಕುಸಿತವನ್ನು ಕಾಣ್ತಾ ಇದ್ದೇವೆ. ಹೆಚ್ಚಿನ ಫ್ಲೈಯಿಂಗ್ ಟೆಕ್ ಕಂಪನಿಗಳಿಂದ ಸಾಂಪ್ರದಾಯಿಕ ವಾಹನ ತಯಾರಿಕೆ ವ್ಯಾಪಾರ ಶ್ರೇಣಿಯ ಷೇರುಗಳಿಗೆ ಪಾವತಿಸಲು ಸಿದ್ಧರಿರುವುದನ್ನು ಮರುಪರಿಶೀಲಿಸುವಂತೆ ಮಾಡಿದೆ. ಅಂದರೆ ಹೈಟೆಕ್ ಕಂಪನಿಗಳಿಂದ ಒಂದು ಟ್ರೆಡಿಷನಲ್ ಅಥವಾ ಸಾಂಪ್ರದಾಯಿಕವಾದಂತಹ ವಾಹನ ತಯಾರಿಕೆಗಳ ಒಂದು ವ್ಯಾಪಕವಾದಂತಹ ಶ್ರೇಣಿಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದರು. ಅದನ್ನು ಈಗ ಮತ್ತೊಮ್ಮೆ ರಿವೈಸ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇದೇನು ಈ ಇನ್ಫಾರ್ಮೇಷನ್ ಅಷ್ಟೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇಲ್ಲ, ಬಟ್ ಈ ಒಂದು ಕಾರಣ ಏನು ಅಂತಂದರೆ, ಮಾರ್ಕೆಟ್ನ ಕುಸಿತದ ಕಾರಣ ಅಂತಂದರೆ ಬಡ್ಡಿ ದರಗಳ ಒಂದು ಏರಿಕೆ ಆಗಿರಬಹುದು, ಹೆಚ್ಚಿನ ಹಣದುಬ್ಬರ ಇನ್ಫ್ಲೇಷನ್ ರೇಟ್ ಹೆಚ್ಚುತ್ತಾ ಇರೋದಾಗಿರಬಹುದು, ಅಥವಾ ಯುಕ್ರೇನಿನಲ್ಲಿ ನಡೆಯುತ್ತಿರುವಂಥ ಯುದ್ಧ ಮತ್ತು ಚೀನಾದ ಆರ್ಥಿಕತೆಯ ಸ್ಲೋ ಡೌನ್. ಈ ಒಂದು 4-5 ಕಾರಣಗಳಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಥವಾ ವಿಶೇಷವಾಗಿ ಹೇಳೋದಾದರೆ ಯುನೈಟೆಡ್ ಸ್ಟೇಟ್ನ ವಾಲ್ ಸ್ಟ್ರೀಟ್ನಲ್ಲಿ ಸಾಕಷ್ಟು ಮಾರ್ಕೆಟ್ನ ಕುಸಿತವನ್ನು ಕಾಣಲಾಗ್ತಾ ಇದೆ. ಇನ್ನು ಈ ಕರಡಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಬಿಯರ್ ಮಾರ್ಕೆಟ್ ಸ್ಲಂಪ್ ಅಂತ ಕೂಡ ಕರಿತೇವೆ. ಈ ಯುನೈಟೆಡ್ ಸ್ಟೇಟ್ನಲ್ಲಿರುವಂತಹ ವಾಲ್ ಸ್ಟ್ರೀಟ್ ಭಾರತದಲ್ಲಿ ದಲಾಲ್ ಅಡ್ಡ ಅಂತ ಕರೀತಾರೆ, ದಲಾಲ್ ಮಾರ್ಕೆಟ್ ಅಂತ ಕರೀತಾರೆ. ಅದನ್ನು ವಾಲ್ ಸ್ಟ್ರೀಟ್ ಅಂತ ನಮ್ಮ ಯುನೈಟೆಡ್ ಸ್ಟೇಟ್ನಲ್ಲಿ ಕರೀತಾರೆ. ಈ ಒಂದು ಬಳಸಲಾಗುವಂತಹ ಪದವಾಗಿದ್ದು S&P ಮಾರುಕಟ್ಟೆಯ ಒಂದು ಅಬ್ಸರ್ವೇಷನ್ ಮಾಡುವಂತಹ ರೇಟಿಂಗ್ ಕಂಪನಿಯಾಗಿದ್ದು, ಸ್ಟ್ಯಾಂಡರ್ಡ್ ಆ್ಯಂಡ್ ಪುವರ್ ಅಂತಾರಾಷ್ಟ್ರೀಯವಾಗಿ ಸುಮಾರು 500 ಅತ್ಯಂತ ದೊಡ್ಡದಾದಂತಹ ಕಂಪನಿಗಳನ್ನು, ಅವುಗಳ ಶೇರ್ಗಳ ಒಂದು ಅಬ್ಸರ್ವೇಷನನ್ನು ಸ್ಟ್ಯಾಂಡರ್ಡ್ ಆ್ಯಂಡ್ ಪುವರ್ಸ್ ಕಂಪ್ನಿ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಡೌನ್ ಜೋನ್ಸ್ ಇಂಡಸ್ಟ್ರಿಯಲ್ ಆವರೇಜ್ ಮತ್ತು ವೈಯಕ್ತಿಕ ಸ್ಟಾಕ್ನಂತಹ ಸೂಚ್ಯಂಕಗಳು ನಿರಂತರ ಅವಧಿಯವರೆಗೆ ಇತ್ತೀಚಿನ ಗರಿಷ್ಠ ಮಟ್ಟದಿಂದ ಸುಮಾರು 20% ಅಥವಾ ಅದಕ್ಕಿಂತ ಹೆಚ್ಚು ಪರ್ಸೆಂಟ್ನಷ್ಟು ಕುಸಿತವನ್ನು ಕಂಡಿದೆ. ಸೊ ಈ ಮಾರುಕಟ್ಟೆ ಕುಸಿತವನ್ನು ಪ್ರತಿನಿಧಿಸಲು ಕರಡಿಯನ್ನು ಏಕೆ ಬಳಸಬೇಕು ಅಂತ ನೋಡಿದ್ರೆ, ಈ ಕರಡಿಗಳು ಶೀತದ ಸಮಯದಲ್ಲಿ ಅಂದರೆ ಚಳಿಗಾಲದ ಒಂದು ಸಮಯದಲ್ಲಿ ಹೈಬರ್ನೇಷನ್ಗೆ ಹೋಗುತ್ತವೆ. ಹೈಬರ್ನೇಷನ್ ಅಂತಂದರೆ ಚಳಿಗಾಲದ ಒಂದು ನಿದ್ರೆ ಅಂತ ಕರಿತೇವೆ, ಚಳಿ ನಿದ್ರೆ ಅಂತ. ಈ ಕರಡಿಗಳು ಈ ರೀತಿಯಾದ ಒಂದು ಹೈಬರ್ನೇಷನ್ಗೆ ಹೋಗುವುದರಿಂದ ಆ ಒಂದು ಕರಡಿಗಳ ಒಂದು ಇಂಡಿಕೇಶನನ್ನು ಮಾರ್ಕೆಟ್ ಕುಸಿತವಾಗುವ ಒಂದು ಇಂಡಿಕೇಶನ್ ಆಗಿ ಒಂದು ಗುರುತಾಗಿ ಕರೆಯಲಾಗುತ್ತೆ. ಕರಡಿಗಳು ಹಿಮ್ಮೆಟ್ಟಿಸುತ್ತಿರುವ ಮಾರ್ಕೆಟ್ನ ಪ್ರತಿನಿಧಿಸುತ್ತವೆ ಅಂತ. ಈ ಒಂದು ಕರಡಿಗಳನ್ನು ಏಕೆ ರಿಪ್ರೆಸೆಂಟ್ ಮಾಡ್ತಾರೆ ಮಾರ್ಕೆಟ್ ಕುಸಿಯುವುದರ ಒಂದಿಗೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದಕ್ಕೆ ವ್ಯತಿರಿಕ್ತವಾಗಿ ಏರುತ್ತಿರೋ ಒಂದು ಸ್ಟಾಕ್ಗಳನ್ನು
ಬುಲ್ ಮಾರ್ಕೆಟ್ ಅಂತ ಕರೀತಾರೆ. ಯಾಕಂದರೆ ಈ ಬುಲ್ ಮಾರ್ಕೆಟ್ ಅಥವಾ ಷೇರುಗಳ ಒಂದು ಏರಿಕೆ ಕಂಡು ಬಂದಾಗ ಬುಲ್ಗಳು ಶುಲ್ಕವನ್ನು ಜಾಸ್ತಿ ವಿಧಿಸುತ್ತವೆ ಅಂತ ಈ ಒಂದು ಬುಲ್ ಮಾರ್ಕೆಟನ್ನು, ಏರುತ್ತಿರುವ ಸ್ಟಾಕ್ ಮಾರ್ಕೆಟನ್ನು ರಿಪ್ರೆಸೆಂಟ್ ಮಾಡೋದಕ್ಕೆ ಬುಲ್ ಅಂತ ಕರೀತಾರೆ. ಮಾರ್ಕೆಟ್ ಕುಸಿತಾ ಇದ್ರೆ ಅದನ್ನು ಬಿಯರ್ ಮಾರ್ಕೆಟ್ ಅಂತ ಕರೀತಾರೆ. ಮಾರ್ಕೆಟ್ನ ಸ್ಟಾಕ್ಗಳು ಏರ್ತಾ ಇದ್ರೆ ಅದನ್ನ ಬುಲ್ ಮಾರ್ಕೆಟ್ ಅಂತ ಕರೀತಾರೆ. ಸೊ ಇದು ಡಿಫರೆನ್ಸ್. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಅಗ್ನಿಪಥ್ ಅನ್ನುವ ಒಂದು ಮಿಲಿಟರಿ ಯೋಜನೆಯ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ, ರೀಸೆಂಟಾಗಿ ನಮ್ಮ ಭಾರತದ ಭದ್ರತೆಯ ಕ್ಯಾಬಿನೆಟ್ ಅಥವಾ ಕ್ಯಾಬಿನೆಟ್ ಆನ್ ಸೆಕ್ಯೂರಿಟಿ ಈ ಒಂದು ಅನುಮೋದನೆಯನ್ನು ನೀಡಿದರ ಪ್ರಕಾರ ಈ ಒಂದು ಅಗ್ನಿಪಥ್ ಅನ್ನುವ ಯೋಜನೆಗೆ ಅಪ್ರೂವಲನ್ನು ನೀಡಿದೆ 14ನೇ ಜೂನ್ 2022ರಂದು. ಸೊ ಈ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಒಂದು ಅನುಮೋದನೆಯ ಪ್ರಕಾರ ಈ ಅಗ್ನಿಪಥ್ ಮಿಲಿಟರಿ ಯೋಜನೆ ಏನು ಅಂತ ತಿಳ್ಕೋಣ. ಜೂನ್ 14ರಂದು ಈ ಒಂದು ಯೋಜನೆಗೆ ಅಪ್ರೂವಲನ್ನು ನೀಡಲಾಗಿದ್ದು, ಇದು ಮುಖ್ಯವಾಗಿ ಭಾರತೀಯ ಯುವಕರನ್ನು ಭಾರತೀಯ ಸಶಸ್ತ್ರ ಪಡೆಗಳ ಸೇವೆಗಳಿಗೆ ನೇಮಕ ಮಾಡಿಕೊಳ್ಳಲು ಮಾಡಿಕೊಳ್ಳುವಂತಹ ಈ ಒಂದು ಅಗ್ನಿಪಥ್ ಮಿಲಿಟರಿ ರಿಕ್ರೂಟ್ಮೆಂಟ್ ಸ್ಕೀಮ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಅಗ್ನಿಪಥ್ ಮಿಲಿಟರಿ ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಬಂದರೆ, ಈ ಭಾರತೀಯ ಯುವಕರನ್ನು ಸಶಸ್ತ್ರ ಪಡೆಗಳಿಗೆ ನೇಮಿಸುವಂತಹ ಒಂದು ಮಾಡಿಕೊಡುವಂತಹ ಸ್ಕೀಮ್ ಅಗ್ನಿಪಥ್ ಅನ್ನುವ ಒಂದು ಮಿಲಿಟರಿ ಸ್ಕೀಮ್ ಆಗಿದೆ. ಸದ್ಯಕ್ಕೆ ಇದರ ಭಾರತೀಯ ಕ್ಯಾಬಿನೆಟ್ ಕಮಿಟಿಯ ಒಂದು ಕಮಿಟಿ ಏನಿದೆ ಇದಕ್ಕೆ ಅಪ್ರೂವಲನ್ನು ನೀಡಿದೆ. ಇನ್ನು ಈ ಅಗ್ನಿಪಥ್ ಕಮಿಟಿ ಅಥವಾ ಅಗ್ನಿಪಥ್ ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಒಂದು ಯೋಜನೆಯಲ್ಲಿ ಎಷ್ಟು ಜನ ಸೈನಿಕರನ್ನು ನೇಮಿಸಿಕೊಳ್ಳಲಾಗುವುದು ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಉತ್ತರವಾಗಿ 46,000 ಸೈನಿಕರನ್ನು ನೇಮಕ ಮಾಡುವಂತಹ ಒಂದು ಸ್ಕೀಮ್ ಅಗ್ನಿಪಥ್ ಯೋಜನೆಯಡಿಯಲ್ಲಿ ಮಾಡಲಾಗಿದೆ. ಇದು ಭಾರತದ ಯುವಕರು ಹೆಚ್ಚಿನ ವೇತನ ಶ್ರೇಣಿಯೊಂದಿಗೆ, ನೆನ್ಪಿಟ್ಕೊಳ್ಳಿ, ಯುವಕರನ್ನು ರಿಕ್ರೂಟ್ಮೆಂಟ್ ಮಾಡುವುದಷ್ಟೇ ಅಲ್ಲದೆ ಹೆಚ್ಚಿನ ವೇತನ ಶ್ರೇಣಿಯೊಂದಿಗೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುವ ಒಂದು ದೊಡ್ಡ ಅವಕಾಶವನ್ನು ನೀಡುವಂತಹ ಸ್ಕೀಮ್ ಅಗ್ನಿಪಥ್ ಸ್ಕೀಮ್ ಆಗಿದೆ. ಇನ್ನು ಇದು ಯಾವಾಗ ಪ್ರಾರಂಭವಾಗುತ್ತದೆ, ಈ ಒಂದು ಸ್ಕೀಮ್ ಯಾವಾಗ ಪ್ರಾರಂಭವಾಗಿತ್ತು ಅಂತ ಪ್ರಶ್ನೆ ಕೇಳಿದರೆ, ಅಗ್ನಿಪಥ್ ನೇಮಕಾತಿ ಸ್ಕೀಮ್ ಏನಿದೆ ಜೂನ್ 14, 2022ರಂದು ರಕ್ಷಣಾ ಪಡೆಗಳಿಂದ ಅಗ್ನಿಪಥ್ ಸ್ಕೀಮ್ ನೇಮಕಾತಿ ಯೋಜನೆಯನ್ನು ಘೋಷಿಸಲಾಗಿದೆ ಅಂತ ಆನ್ಸರ್ ಮಾಡಬೇಕು. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇದೆ ಅಥವಾ ಏರುತ್ತಿರುವಂತಹ ಒಂದು ಹಣದುಬ್ಬರದ ಬಗ್ಗೆ ಇದೆ. ವಿಶೇಷವಾಗಿ ನೋಡಬೇಕಾದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೇ 22 ಈ ಒಂದು ತಿಂಗಳಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಆದಂತಹ ಒಂದು ಹಣದುಬ್ಬರ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ 15.88% ಏರಿಕೆಯನ್ನು ಕಂಡಿದೆ ಅಂತ ನ್ಯೂಸ್ ಇದೆ. ಇದು ಸೆಪ್ಟೆಂಬರ್ 1991ರ ನಂತರದ ಅತ್ಯಂತ ಹೆಚ್ಚಿನ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ಬೆಲೆಯ ಹಣದುಬ್ಬರ ಏರಿರುವ ಒಂದು ರೆಕಾರ್ಡನ್ನು ಮಾಡಲಾಗಿದೆ. ಇನ್ನು ಆಹಾರ ಮತ್ತು ಇಂಧನದಲ್ಲಿನ ಬೆಲೆ ಏನಿದೆ, ಈ ಒಂದು ಒತ್ತಡದ ಉಲ್ಬಣವಾಗಲು ಪ್ರಬಲವಾದಂತಹ ಒಂದು ತಯಾರಿಸಿದಂತಹ ಉತ್ಪನ್ನಗಳ ಅಥವಾ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಗಳ ವಿಭಾಗದಲ್ಲಿ ಮಿತವಾಗಿರುವುದನ್ನು ಮೀರಿಸಿದೆ. ಅಂದರೆ ಆಹಾರ ಮತ್ತು ಇಂಧನಗಳ ಬೆಲೆ ಏರಿಕೆ ಆಗಿದ್ದರಿಂದ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಸಾಕಷ್ಟು ಏರಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಮೇ ತಿಂಗಳಲ್ಲಿ ಸಗಟು ಬೆಲೆ ಹಣದುಬ್ಬರ ಆಲ್ರೆಡಿ ಹೇಳಿದ ಹಾಗೆ 15.88% ಇತ್ತು. ಇದು 1991 ಸೆಪ್ಟೆಂಬರ್ ನಂತರದ ಅತ್ಯಧಿಕವಾದಂತಹ ಒಂದು ಬೆಲೆಯಾಗಿದೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಅತ್ಯಂತ ಹೆಚ್ಚಿನ ಒಂದು ಏರಿಕೆಯಾಗಿದೆ. ಸದ್ಯಕ್ಕೆ ದಾಖಲಾದಂತಹ ಒಂದು ಪರ್ಸೆಂಟ್ ಎಷ್ಟು ಅಂದರೆ 15.08. ಅದೇ ರೀತಿ ಈ ಸಗಟು ಬೆಲೆ ಸೂಚ್ಯಂಕದ ಆಧಾರಿತವಾದಂತಹ ಹಣದುಬ್ಬರ ಏನಿದೆ 14 ತಿಂಗಳುಗಳಿಂದ ಕಂಟಿನ್ಯೂಸ್ ಆಗಿ ಏರ್ತಾ ಇದೆ. ಅಧಿಕೃತವಾದಂತಹ ಮಾಹಿತಿಯ ಪ್ರಕಾರ ಜಾಗತಿಕ ಸರಕುಗಳ ಬೆಲೆಯನ್ನು ಪ್ರತಿಬಿಂಬಿಸುತ್ತದೆ ಅಂತ, ವಿಶೇಷವಾಗಿ ತೈಲ ಬೆಲೆಯಲ್ಲಿ ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳ್ಬೋದು. ಇನ್ನು ಈ 4 ತಿಂಗಳ ಒಂದು ಸಗಟು ಬೆಲೆ ಆಧಾರಿತವಾದಂತಹ ಒಂದು ಸೂಚ್ಯಂಕವನ್ನು ನೋಡೋದಾದರೆ ಜನವರಿಯಲ್ಲಿ 12.96% ಇದ್ದರೆ ಫೆಬ್ರವರಿಯಲ್ಲಿ 13.11% ಇತ್ತು. ಮಾರ್ಚ್ನಲ್ಲಿ 14.55%, ಅದಾದ ನಂತರ ಏಪ್ರಿಲ್ ಮೇನಲ್ಲಿ 15.88%ಗೆ ಏರಿದೆ. ಏಪ್ರಿಲ್ನಲ್ಲಿ 15.08 ಇತ್ತು, ಮೇದಲ್ಲಿ 15.88%ನಷ್ಟು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಏರಿಕೆಯನ್ನು ಕಾಣಲಾಗಿದೆ.
ಇನ್ನು ಇಷ್ಟೊತ್ತು ಡಿಸ್ಕಸ್ ಮಾಡಿದಂತಹ ಈ ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಕಾನ್ಸೆಪ್ಟ್ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. KPSC UPSC ಇಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ಗಳ ಕ್ವಶನ್ಗಳನ್ನು ನೀಡಲಾಗುತ್ತೆ. ಸೊ ಅದಕ್ಕೆ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಸಗಟು ಮಟ್ಟದಲ್ಲಿ ಹೋಲ್ಸೇಲ್ ಆಗಿ ಖರೀದಿ ಮಾಡುವಂತಹ ವ್ಯಾಪಾರಸ್ಥರ ಒಂದು ಸರಕುಗಳ ಸರಾಸರಿ ಬೆಲೆಯಲ್ಲಿನ ಬದಲಾವಣೆಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಇಂಡೆಕ್ಸ್ ಏನಿದೆ, ಸೂಚ್ಯಂಕ ಏನಿದೆ, ಈ ಹೋಲ್ಸೇಲ್ ವ್ಯಾಪಾರಿಗಳ ಒಂದು ಸರಕು ಮಟ್ಟದ ಒಂದು ವ್ಯಾಪಾರಿಗಳ ಸರಾಸರಿ ಬೆಲೆಯಲ್ಲಿನ ಆವ್ರೇಜ್ ಬೆಲೆಯಲ್ಲಿನ ಬದಲಾವಣೆಗಳನ್ನು, ಯಾವುದೇ ರೀತಿಯಾದ ಚೇಂಜಸ್ಗಳನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅಂದರೆ ಗ್ರಾಹಕರು ಖರೀದಿಸಿದ ಸರಕುಗಳಿಗಿಂತ ಹೆಚ್ಚಾಗಿ, ಅಂದರೆ ನಾವು ಈಗ ಚಿಲ್ಲರೆ ವ್ಯಾಪಾರದ ಒಂದು ಗ್ರಾಹಕರನ್ನು ಬಿಟ್ಟು ಅವ್ರಿಗಿಂತ ಮುಂಚೆ ಈ ಹೋಲ್ಸೇಲ್ನಲ್ಲಿ ಖರೀದಿ ಮಾಡುವಂತಹ ವ್ಯಾಪಾರದ ಒಂದು ಬೆಲೆಗಳ ಸರಾಸರಿ ಬೆಲೆಯಲ್ಲಿನ ಬದಲಾವಣೆಗಳನ್ನು ಇದು ಸೂಚಿಸುತ್ತದೆ. ಇದಕ್ಕೆ ಬದಲಾಗಿ ಇನ್ನೊಂದು ಪ್ರೈಸ್ ಇಂಡೆಕ್ಸ್ ಇದೆ, ಅದು ಗ್ರಾಹಕರ ರಿಟೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಚಿಲ್ಲರೆ ವ್ಯಾಪಾರದ ಚಿಲ್ಲರೆ ಬೆಲೆ ಸೂಚ್ಯಂಕ ಅಂತ ಕರಿಬಹುದು. ಇದು ಗ್ರಾಹಕ ಖರೀದಿಗಿಂತ ಹೆಚ್ಚಿನ ಒಂದು ವ್ಯಾಪಾರ ಆಗಿರ್ಬೋದು, ಘಟಕಗಳ ನಡುವಿನ ಮಾರಾಟದ ಸರಕುಗಳಾಗಿರ್ಬೋದು, ಇವುಗಳನ್ನು ಹೋಲ್ಸೇಲ್ ಪ್ರೈಸ್ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಉಡಾನ್ ಅನ್ನುವ ಒಂದು ಸ್ಕೀಮ್ ಬಗ್ಗೆ ಇದೆ. ಇದು ತನ್ನ 5ನೇ ವಾರ್ಷಿಕೋತ್ಸವವನ್ನು 2022ರಲ್ಲಿ ಆಚರಿಸ್ಕೊಳ್ತು. 2017ರಲ್ಲಿ ಈ ಒಂದು ಉಡಾನ್ ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಸೊ ಸದ್ಯಕ್ಕೆ 5 ವರ್ಷಗಳನ್ನು ಇದು ಕಂಪ್ಲೀಟ್ ಮಾಡಿದೆ. 2022ರಲ್ಲಿ ಕೇಂದ್ರ ಸರ್ಕಾರದ ಕನಸಿನ ಡ್ರೀಮ್ ಪ್ರಾಜೆಕ್ಟ್ ಆದಂತಹ ಒಂದು ಇನಿಷಿಯೇಟಿವ್ ಉಡಾನ್ ಅಥವಾ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಒಂದು ಯೋಜನೆಯನ್ನು, ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಸ್ಟಾರ್ಟಿಂಗಲ್ಲಿ ಇದು ಸಾಕಷ್ಟು ನಿಧಾನವಾಗಿ ಪ್ರಾರಂಭವಾದರೂ ಕೂಡ ನಂತರದ ದಿನಗಳಲ್ಲಿ ಈ ಉಡಾನ್ ಸ್ಕೀಮ್ ಏನಿದೆ ಸಾಕಷ್ಟು ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಈ ಉಡಾನ್ ಅಥವಾ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅನ್ನುವ ಒಂದು ಉಪಕ್ರಮದ ಬಗ್ಗೆ ತಿಳ್ಕೊಳ್ಳೋದಾದರೆ ವಿಮಾನ ನಿಲ್ದಾಣ ಅಭಿವೃದ್ಧಿಯ ಕಾರ್ಯವಾಗಿದ್ದು, ಮುಖ್ಯವಾಗಿ ವಿಮಾನ ನಿಲ್ದಾಣಗಳ ಒಂದು ಅಭಿವೃದ್ಧಿ, ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ರಿಲೇಟೆಡ್ ಆದಂತಹ ಒಂದು ಈ ಉಪಕ್ರಮವಾಗಿದ್ದು, ಇದು ಕಡಿಮೆ ಸೇವೆಯ ಏರ್ ಮಾರ್ಗಗಳನ್ನು ಅಪ್ಗ್ರೇಡ್ ಮಾಡಲು, ಈ ಕಡಿಮೆ ವೆಚ್ಚದ ಒಂದು ಆಕಾಶದ ಪ್ರಯಾಣವನ್ನು ಜನಸಾಮಾನ್ಯರಿಗೆ ದೊರಕಿಸಿಕೊಡುವಂತಹ ಉದ್ದೇಶದಿಂದ ಲಾಂಚ್ ಮಾಡಿದಂತಹ ಒಂದು ಸ್ಕೀಮ್ ಆಗಿದೆ, ಯೋಜನೆಯಾಗಿದೆ. ಮತ್ತು ಪ್ರಾದೇಶಿಕ ಒಂದು ಸಂಪರ್ಕ ಯೋಜನೆಯ ಭಾಗವಾಗಿದೆ. ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಅಂತ ಕೂಡ ಈ ಒಂದು ಉಡಾನ್ ಸ್ಕೀಮನ್ನು ಕನ್ಸಿಡರ್ ಮಾಡಲಾಗ್ತಾ ಇದೆ. ಇನ್ನು ಈ ಉಡಾನ್ ಸ್ಕೀಮ್ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋದಾದರೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇದರ ಉದ್ದೇಶ ಏನಿದೆ, ಸಾಮಾನ್ಯ ನಾಗರಿಕರಿಗೆ ವಾಯುಯಾನವನ್ನು ಹೆಚ್ಚು ಅಗ್ಗ ಮಾಡುವುದು ಮತ್ತು ಈ ಒಂದು ವಿಮಾನಯಾನವನ್ನು ಸರ್ವತ್ರವಾಗಿಸುವುದು, ಸಾರ್ವಜನಿಕರಿಗೆ ಆಕ್ಸೆಸಿಬಲ್ ಮಾಡುವಂತಹ ಒಂದು ಅಫೋರ್ಡೆಬಲ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ಉಡಾನ್ ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಇನ್ನು ಇದರ ಜೊತೆಗೆ ರಾಷ್ಟ್ರೀಯ ಆರ್ಥಿಕಾಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ ಭಾರತದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮತ್ತು ರಾಜ್ಯಗಳಲ್ಲಿ ಈ ವಾಯು ಸಾರಿಗೆಯ ಒಂದು ಮೂಲ ಸೌಕರ್ಯವನ್ನು, ಅದರ ಒಂದು ಅಭಿವೃದ್ಧಿಯನ್ನು ಉತ್ತೇಜಿಸುವ ಒಂದು ನಿರ್ಧಾರದಿಂದ ಭಾರತ ಸರ್ಕಾರದ ಕನಸಿನ ಸ್ಕೀಮ್ ಆದ ಉಡಾನ್ ಅಥವಾ ಉಡೇ ದೇಶ್ ಕಿ ಆಮ್ ನಾಗರಿಕ್ ಅನ್ನುವ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಯೋಜನೆಯನ್ನು ಲಾಂಚ್ ಮಾಡಲಾಗಿತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ನಾವು ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ PDF ಏನಿದೆ, ನೋಟ್ಸ್ಗಳು, ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ರಿವೈಸ್ ಮಾಡಬಹುದು. ಈ ವಿಡಿಯೋ ಆದ ನಂತರ ಈ ಒಂದು ಟೆಲಿಗ್ರಾಮ್ ಚಾನಲ್ಲಿ PDF-ಗಳನ್ನು ಅಪ್ಲೋಡ್ ಮಾಡಲಾಗುವುದು. ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ರಿವೈಸ್ ದ ಕಂಟೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.